ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡೋಣ ಅಂದ್ರೆ ಫೇಸ್ಬುಕ್ ಅಕೌಂಟ್ ನ ಹೇಗೆ ಡಿಲೀಟ್ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ನೋಡಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ. ಸೊ ಇಲ್ಲಿ ಮೊದಲನೇದಾಗಿ ನಿಮ್ ಫೇಸ್ಬುಕ್ ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ 3 ಡಾಟೆಡ್ ಲೈನ್ ಕಾಣಿಸ್ತೈತಲ್ಲ ಮೇಲ್ಗಡೆ, ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಅಂಡ್ ಪ್ರೈವೇಸಿ ಅಂತ ಕಾಣಿಸ್ತೈತಲ್ಲ, ಸೊ ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಮತ್ತೆ ಸೆಟ್ಟಿಂಗ್ಸ್ ಅಂತ ಬರುತ್ತೆ, ಸೊ ಸೆಟ್ಟಿಂಗ್ಸ್ ನ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಇರುತ್ತಲ್ಲ, ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಮತ್ತೆ ಕೆಳಗಡೆ ಪರ್ಸನಲ್ ಡೀಟೇಲ್ಸ್ ಅಂತ ಬರುತ್ತೆ, ಸೊ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಅಕೌಂಟ್ ಓನರ್ಶಿಪ್ ಅಂಡ್ ಕಂಟ್ರೋಲ್ ಅಂತ ಇರುತ್ತಲ್ಲ, ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕೆಳಗಡೆ ಡಿಆಕ್ಟಿವೇಶನ್ ಆರ್ ಡಿಲೇಷನ್ ಅಂತ ಬರುತ್ತಲ್ಲ, ಸೊ ಇದನ್ನ ಡಿಲೇಷನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಅಕೌಂಟ್ ಬರುತ್ತೆ, ಸೊ ನಿಮ್ಮ ಅಕೌಂಟ್ ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೆಳಗಡೆ ಡಿಲೀಟ್ ಅಕೌಂಟ್ ಅಂತ ಬರ್ತಲ್ಲ, ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಬಹುದು ಮೇಲ್ಗಡೆ ಬಿಫೋರ್ ಯು ಡಿಲೀಟ್ ಅಂತ ಬರುತ್ತೆ. ಸೊ ಇಲ್ಲಿ ನೋಡಬಹುದು ಮೊದಲನೇ ಆಪ್ಷನ್ ಐ ಸ್ಪೆಂಡ್ ಟೂ ಮಚ್ ಟೈಮ್ ಆನ್ ಫೇಸ್ಬುಕ್ ಅಂತ ಇದೆ. ಸೊ ಇಲ್ಲಿ ಎರಡನೇ ಆಪ್ಷನ್ ನೋಡಬಹುದು ಐ ಹ್ಯಾವ್ ಪ್ರೈವೇಸಿ ಕಾನ್ಸರ್ನೇಷನ್ ಅಂತ ಐತೆ, ಸೊ ಇದು ಎರಡನೇ ಆಪ್ಷನ್. ಇಲ್ಲಿ ಮೂರನೇ ಆಪ್ಷನ್ ನೋಡಬಹುದು ಮೈ ಅಕೌಂಟ್ ವಾಸ್ ಹ್ಯಾಕ್ಡ್ ಅಂತ. ಸೊ ಇಲ್ಲಿ ಲಾಸ್ಟ್ನೇ ಆಪ್ಷನ್ ನೋಡಬಹುದು ಐ ನೋ ಲಾಂಗರ್ ಫೈಂಡ್ ಫೇಸ್ಬುಕ್ ಯೂಸ್ಫುಲ್ ಅಂತ ಇರ್ತಲ್ಲ, ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಮೇಲ್ಗಡೆ ನೋಡಬಹುದು ಗೆಟ್ ಮೋರ್ ಔಟ್ ಆಫ್ ಫೇಸ್ಬುಕ್ ಅಂತ ಇದೆ. ಸೊ ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಇದೆಯಲ್ಲ, ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದ ಮೇಲೆ ಕೆಳಗಡೆ ಕಂಟಿನ್ಯೂ ಅಂತ ಬರುತ್ತಲ್ಲ, ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಪಾಸ್ವರ್ಡ್ ಕೇಳುತ್ತೆ. ಸೊ ನಿಮ್ಮ ಅಕೌಂಟ್ ಪಾಸ್ವರ್ಡ್ ಏನು ಇರುತ್ತಲ್ಲ, ಸೊ ನಿಮ್ಮ ಪಾಸ್ವರ್ಡ್ ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎಂಟರ್ ಮಾಡಿದಾದ್ಮೇಲೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾಟ್ ನೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ನೋಡಬಹುದು ಕನ್ಫರ್ಮ್ ಪರ್ಮನೆಂಟ್ ಅಕೌಂಟ್ ಡಿಲೀಷನ್ ಅಂತ ಇರುತ್ತೆ. ಇಲ್ಲಿ ಕೆಳಗಡೆ ಅಕೌಂಟ್ ಡಿಲೀಟ್ ಅಂತ ಬರುತ್ತೆ, ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಅಕೌಂಟ್ ಡಿಲೀಟ್ ಆಗಿರುತ್ತೆ ಗೈಸ್. ಸೊ ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಬಹುದು. ಈ ಮೆಥಡ್ ಏನಾದ್ರು ವರ್ಕ್ ಆಯ್ತು ಅಂದ್ರೆ ಸೊ ನನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟ ಗೈಸ್. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇವೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.